ಸೊ ಇದು ಪವಿತ್ರ ಗೌಡ ಕೊಟ್ಟಿರುವಂತ ಸ್ವಇಚ್ಛಾ ಹೇಳಿಕೆ. ಹಾಗಾದ್ರೆ ಪವನ್ ಕೊಟ್ಟಿರುವಂತ ಸ್ವಇಚ್ಛಾ ಹೇಳಿಕೆಯಲ್ಲಿ ಏನಿದೆ? ಈ ಒಟ್ಟು ಪ್ರಕರಣದಲ್ಲಿ ಪವನ್ ಕೂಡ ಒಂದ್ ರೀತಿ ಕಿಂಗ್ ಪಿನ್ ಇದ್ದಂಗೆ. ಯಾಕಂತಂದ್ರೆ ಪವಿತ್ರ ಗೌಡಕ್ಕೆ ಸಮಸ್ಯೆ ಕೊಡ್ತಿರೋದು ಯಾರು, ಏನು, ಎತ್ತ ಅಂತ ಹೇಳಿ ನಂಬರ್ನ ಪಡೆದು ಟ್ರ್ಯಾಪ್ ಮಾಡಿದಂಥದ್ದೆಲ್ಲ ಕೂಡ ಪವನ್ನೇ ಇದರಲ್ಲಿ ಮೇನ್. ಸೊ ಈ ಪವನ್ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಈಸ್ ಅ MBA ಗ್ರಾಜುಯೇಟ್, MBA ಪದವೀಧರ ಆತ. ದರ್ಶನ್ ಮನೆಯಲ್ಲಿ ಸೆಕ್ಯೂರಿಟಿ ಆಗಿರ್ತಾನೆ A3 ಪವನ್. ಅದ್ ಹೆಂಗ್ MBA ಓದಂತ ವ್ಯಕ್ತಿ ಸೆಕ್ಯೂರಿಟಿ ಆಗ್ತಾನೆ? ಕಾರಣ ಅಂತಂದ್ರೆ ಅಭಿಮಾನ. ಇಲ್ಲಿ ಬಹಳಷ್ಟು ಮಂದಿ ಇಲ್ಲಿ ನಾವು ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಯಾವುದೇ ಸಿನಿಮಾ ಫ್ಯಾನ್ಸ್ ಆಗಿರ್ಬೋದು, ನಾವು ನೋಡ್ತಾ ಇರ್ತೀವಿ. ಆಟೋ ಚಾಲಕರಾಗಿರ್ಬೋದು ಅಥವಾ ಕ್ಯಾಬ್ ಚಾಲಕರು, ಈ ರೀತಿಯಾಗಿ ಬಹಳಷ್ಟು ಮಂದಿ ದರ್ಶನ್ ಅವರ ಫ್ಯಾನ್ಸ್ ಇರ್ತಾರೆ ನೋಡ್ತಾರೆ. ಅವ್ರು ಬಹಳಷ್ಟು ಮಂದಿ ಒಳ್ಳೆ ಮನುಷ್ಯರು. ಕೆಲವರು ಬಳಸುವಂತ ಪದಗಳು ಮತ್ತೊಂದು ಬಹಳ ಬೇಸರ ಆಗುತ್ತೆ ಹಲವು ಸಂದರ್ಭದಲ್ಲಿ. ಬಟ್ ಪವನ್ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಅವನು ಓದಿ ಬಹಳ ಸುಶಿಕ್ಷಿತ ಆಗಿ ಫ್ಯಾನ್ ಆಗಿ ಅದಾದ ನಂತರದಲ್ಲಿ ಡ್ರೈವರ್ ಆದಂಥದ್ದು. ದರ್ಶನ್ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಡ್ರೈವಿಂಗ್ ಕೆಲಸಕ್ಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಇಲ್ಲಿ ವಿಚಾರ ಅಂತಂದ್ರೆ, ಒಂದು ದಿನ ಪವಿತ್ರ ಗೌಡ ಮನೆಯಲ್ಲಿ ಅವ್ರು ಅಳುತ್ತಾ ಕೂತಿರ್ತಾರಂತೆ. ಆ ವಿಚಾರ ಪವನ್ ಯಾಕಕ್ಕ ಏನಕ್ಕೆ ಅಳುತ್ತಾ ಇದೆಯಾ ಅಂತ ಎಲ್ಲ ಕೇಳಿದಾಗ ಅವರು ಈ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಜನವರಿ 15ನೇ ತಾರೀಕಿನಂದ್ರು ಪವಿತ್ರ ಮನೆಯಲ್ಲಿ ಅಳುತ್ತಾ ಕೂತಿದ್ರು. ಜನವರಿ 15ನೇ ತಾರೀಕಿನಂದು ಅವರೊಂದು ಹಾಲ್ನಲ್ಲಿ ಅಳ್ತಾ ಕೂತಿರ್ತಾರೆ. ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದಾಗ ನನಗೆ ಮೊಬೈಲ್ ಕೊಟ್ಟರು, ಇನ್ಸ್ಟಾಗ್ರಾಮ್ನಲ್ಲಿರುವಂಥ ಮೆಸೇಜ್ಗಳನ್ನು ನೋಡು ಅಂತ ಅವ್ರು ಹೇಳ್ತಾರಂತೆ. ಅದರಲ್ಲಿ ಗೌತಮ್ KS ಅನ್ನುವಂಥ ಅಕೌಂಟ್ನಿಂದ ಅಶ್ಲೀಲವಾದಂಥ ಮೆಸೇಜ್ಗಳು ಬಂದಿರುತ್ತೆ. ಆಮೇಲೆ ಈಗ ದರ್ಶನ್ ಅವರ ನಿಜವಾದಂಥ ಕೆಲ ಫ್ಯಾನ್ಸ್ಗಳಿಗೆ ಪವಿತ್ರ ಗೌಡ ಮೇಲೆ ಸಿಟ್ಟಿತ್ತು. ಯಾಕೆ ಅಂತ ಅಂದ್ರೆ, ವಿಜಯಲಕ್ಷ್ಮಿಯನ್ನ ಮೀರಿ ಇವರು ಹಾಕ್ತಾ ಇದ್ದಂಥ ಫೋಟೋಸ್ಗಳು. ಅದರಲ್ಲಿ ರೇಣುಕಾ ಸ್ವಾಮಿ ಕೂಡ ಒಬ್ಬ. ನಿನ್ನ ರೇಟ್ ಎಷ್ಟು, ದರ್ಶನ್ ಬೇಕಾ ನಿಂಗೆ ಅಂತೆಲ್ಲ ಮೆಸೇಜ್ ಅನ್ನ ಆತ ಮಾಡಿದ್ನಂತೆ. ಸೊ ಅದು ಪವಿತ್ರ ಗೌಡ ಅವರಿಗೆ ಬಹಳ ಸಿಟ್ಟು ತರಿಸಿತ್ತು. ಆಮೇಲೆ ಯಾರಿಗೆ ಆದ್ರೂ ಈ ತರದ ಮೆಸೇಜ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಬಹಳ ಬೇಸರ ಆಗುತ್ತೆ. ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಪವಿತ್ರಾಗೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿರ್ತಾನೆ. ಯಾರು? ಪವನ್. ಪವಿತ್ರ ಗೌಡ ಅಕೌಂಟ್ ಅನ್ನ ನಾನು ಬಳಸೋಕೆ ಪ್ರಾರಂಭ ಮಾಡಿದೆ. ಆಗ ರೇಣುಕಾ ಸ್ವಾಮಿಗೆ ಫೋನ್ ಮಾಡಿ ನಾನು ಮಾತನಾಡಿಸ್ತಾ ಇರ್ತೀನಿ. ಪ್ರೀತಿಯ ಮಾತುಗಳನ್ನ ಆಡೋದಕ್ಕೆ ನಾನು ಪವಿತ್ರ ಗೌಡ ಅವರಿಗೂ ಕೂಡ ಹೇಳಿದ್ದೆ. ಸ್ಪೀಕರ್ ಹಾಕಿ ಪವಿತ್ರ ನಾಟಕದ ಪ್ರೀತಿಯ ಮಾತನಾಡಿರ್ತಾರೆ. ಈ ವಿಚಾರವನ್ನ ದರ್ಶನ್ ಅಣ್ಣನಿಗೆ ನಾನು ಹೇಳಿದ್ದೆ. ಆಗ ದರ್ಶನ್ ಆತನ ಹುಡುಕಿ ಬಿಡುಗಡಿ ಕರೆತನ್ನಿ ಅಂತ ಹೇಳಿರ್ತಾರೆ. ಬಳಿಕ ನಾನು ಪವಿತ್ರ ಗೌಡಳ ರೀತಿನೇ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಪವಿತ್ರ ಅಂತ ತಿಳಿದು ನನಗೆ ಆತ ಫೋಟೋವನ್ನ ಕಳಿಸ್ತಾ ಇದ್ದ. ಬಹಳ ಕೆಟ್ಟಾಗಿ ಆತ ಮುಂದುವರಿಯೋದಕ್ಕೆ ಕಾರಣ ಅಂತಂದ್ರೆ, ಅದು ಆತನ ಜೊತೆಗೆ ಈ ಕಡೆಯಿಂದನೂ ಕೂಡ ಅಷ್ಟೇ ಸಲುಗೆಯಿಂದ ಮೆಸೇಜ್ ಹೋಗಿದೆ. ಬಹುಶಃ ಆತ ಪವಿತ್ರ ಗೌಡನೇ ಅಂತ ಅಂದ್ಕೊಂಡು ಗುಪ್ತಾಂಗದ ಫೋಟೋ ಮತ್ತೆ ಬೇರೆ ಬೇರೆ ತೆರನಾದಂಥದ್ದು ಈ ನಿರೋಧ್ ಪ್ಯಾಕೆಟ್ಗಳ ಫೋಟೋ ಹೇಳಿ ಕೇಳಿ ಆತ ಈ ಏನು ಮೆಡಿಕಲ್ನಲ್ಲೇ ಕೆಲಸ ಮಾಡ್ತಿದ್ನಲ್ಲ ಅಂಥದ್ದೆಲ್ಲ ಕಳಿಸಿದ್ದಾನೆ. ಡೈರೆಕ್ಟ್ ಆಗಿ ನೋಡಬೇಕು ಅಂತ ವಿಳಾಸವನ್ನ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಕೂಡ ಈತ ಮಾಡಿರ್ತಾನೆ. ಇಲ್ಲಿ ವಿಚಾರ ಅಂತಂದ್ರೆ, ಅಗೈನ್ ಇಲ್ಲಿ ದರ್ಶನ್ ಫ್ಯಾನ್ಸ್ ಬಹಳ ಮಂದಿ ಹೇಳ್ಬೋದು, ನಾನು ಅದನ್ನೇ ಆಗಾಗ ಹೇಳಿದ್ದು, ಅಂದ್ರೆ ಏನ್ ತಪ್ಪು ದರ್ಶನ್ ಮಾಡಿದಂಥದ್ದು, ಇಂಥವ್ರಿಗೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಕೊಂದ್ಬಿಡ್ಬೇಕು ಇವ್ರನ್ನೆಲ್ಲ ಅಂತ. ಆ ರೀತಿಯಾಗಿ ಇಂಥದ್ದು ಕೆಲಸ ಮಾಡಿದಂಥವ್ರನ್ನ ಕೊಲ್ಬೇಕು ಅಂತಾರೆ ದರ್ಶನ್ ಫ್ಯಾನ್ಸ್ ಮುಕ್ಕಾಲ್ ಭಾಗನ್ ಕೊನ್ಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಅವ್ರು ಆಡುವಂತ ಮಾತುಗಳು, ಹಾಕುವಂತ ಕಮೆಂಟ್ಗಳು, ಕೆಲ ನಟರುಗಳ ಪತ್ನಿಯ ವಿಚಾರವಾಗಿ ಅವ್ರು ಮಾತನಾಡುವಂತ ರೀತಿ ತೀರಾ ಇತ್ತೀಚೆಗೆ ಯಾವುದೋ RCB ಟ್ರೋಫಿ ಗೆದ್ದಿಲ್ಲ ಅಂದ್ರೆ ಇನ್ನೊಬ್ಳು ಕಾರಣ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾರೆ. ಅದಕ್ಕೆ ದರ್ಶನ್ ಅವರ ಮೌನವೇ ಒಂದು ರೀತಿ ಸಮ್ಮತಿ ರೀತಿಯಾಗಿರುತ್ತೆ ಹಲವು ಸಂದರ್ಭದಲ್ಲಿ. ಜಗ್ಗೇಶ್ ಅವ್ರನ್ನ ಅಡ್ಡ ಹಾಕೊಂಡು ಅವ್ರು ಮಾಡಿದಂತ ರೀತಿ, ಇದನ್ನೆಲ್ಲ ಏನಂತ ಹೇಳಬೇಕು? ಇವರ CDR ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಲಕ್ಷ್ಮಣ್ಗೆ ರಾಘವೇಂದ್ರ 7 ಬಾರಿ ಕರೆ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂದ್ರೆ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಮಾತುಕತೆ ಆಗಿದೆ ಒಬ್ರ ನಡುವೆ. ಮತ್ತು